ಪ್ರಿಯಕರನೊಂದಿಗೆ ಕಾರ್ನಲ್ಲೇ ಮದುವೆ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಗಂಡ ಬೇಕು ಮಗು ಬೇಕು ಅಂತ ವಿಡಿಯೋ ಹರಿಬಿಟ್ಟಿದ್ದಾಳೆ. ಮಗು ಬೇಕು ಅಂತ ವಿಡಿಯೋವನ್ನ ಹರಿಬಿಟ್ಟಿದ್ದಾಳೆ ಹರ್ಷಿತಾ. ನನಗೆ ಗಂಡನ ಜೊತೆ ಬಾಳೋದಕ್ಕೆ ಇಷ್ಟ ಇಲ್ಲ ಅಂತ ಪತ್ನಿ ಹೇಳಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಿಯಕರನೊಂದಿಗೆ ಕಾರ್ನಲ್ಲೇ ಮದುವೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಗಂಡ ಬೇಡ ಮಗು ಬೇಕು ಅಂತ ವಿಡಿಯೋ ಹರಿಬಿಟ್ಟಿದ್ದಾಳೆ ಹರ್ಷಿತಾ. ನನಗೆ ಗಂಡನ ಜೊತೆ ಬಾಳೋದಕ್ಕೆ ಇಷ್ಟ ಇಲ್ಲ, ಕುಡಿದು ಬಂದು ಹೊಡೆದು ಟಾರ್ಚರ್ ಕೊಡ್ತಾನೆ, ಪೊಲೀಸರಿಗೆ ದೂರು ನೀಡಿದ್ರೆ ಸಾಂತ್ವನ ಕೇಂದ್ರಕ್ಕೆ ಕಳಿಸ್ತಾರೆ, ಅದಕ್ಕೆ ಯಾರಿಗೂ ಸಿಗದೆ ನಾನು ದೂರ ಇದ್ದೀನಿ, ನನಗೆ ನನ್ನ ಮಗು ಬೇಕು, ಆದ್ರೆ ನನ್ನ ಗಂಡ ನನಗೆ ಬೇಡ, ನನ್ನ ಮಗನನ್ನ ಕೊಡಿಸಿ, ನನಗೆ ಯಾರು ಎದುರಿಸಿಲ್ಲ, ನಾನೇ ಸ್ವತಃ ಬಂದಿದ್ದೀನಿ, ನನ್ನ ಗಂಡನಿಂದ ನನಗೆ ಡಿವೋರ್ಸ್ ಬೇಕು ಅಂತೇಳಿ ಆಕೆ ಒಂದು ವಿಡಿಯೋ ರಿಲೀಸ್ ಮಾಡಿದಾಳೆ. ನನ್ನನ್ನು ಪ್ರಿಯಕರನೊಟ್ಟಿಗೆ ಬಾಳೋದಕ್ಕೆ ಬಿಟ್ಟುಬಿಡಿ, ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಡಿ ಅಂತೇಳಿ ಆ ವಿಡಿಯೋದಲ್ಲಿ ಆಕೆ ಮಾತನಾಡಿದಾಳೆ. ಮ್ಯಾರೇಜ್ ಲೇಡಿ ಹರ್ಷಿತಾ ಅವರು ರಿಲೀಸ್ ಮಾಡಿರುವಂತಹ ವಿಡಿಯೋ, ನನಗೆ ಗಂಡ ಬೇಡ, ಯಾಕಂತಂದ್ರೆ ಆತ ಕುಡಿದು ಬಂದು ಟಾರ್ಚರ್ ಕೊಡ್ತಾನೆ, ಹಾಗಾಗಿ ಮಗು ಬೇಕು ನನಗೆ ಅಂತ. ಚಿನ್ನ ತಗೊಂಡು 8 ಲಕ್ಷ ದುಡ್ಡು ತಗೊಂಡು ಹೋಗಿದ್ದಾಳೆ ಅಂತ ಹೇಳಿದ್ದಾರೆ ಸರ್. ಸಾಂತ್ವನ ಕೇಂದ್ರದಿಂದ ಮನೆಗೆ ಕರ್ಕೊಂಡು ಹೋದ್ಮೇಲೆ ನನಗೆ ನಿದ್ದೆ ಮಾತ್ರ ಎಲ್ಲಿ ಸಿಗುತ್ತೆ ಸರ್? ನಿದ್ದೆ ಮಾತ್ರ ಎಲ್ಲಿ ಸಿಗುತ್ತೆ ನನಗೆ? ನನ್ನ ರೂಮಲ್ಲಿ ಒಂದು ಏನೂ ಇಟ್ಟಿರ್ಲಿಲ್ಲ, ನನಗೆ ಒಂದು ಫೋನ್ ಆಗ್ಲಿ ಏನೂ ಆಗ್ಲಿ ಮತ್ತೊಂದಾಗ್ಲಿ ನೀರೊಂದ್ ಬಿಟ್ರೆ ಏನೂ ಇಟ್ಟಿರ್ಲಿಲ್ಲ. ನಿದ್ದೆ ಮಾತ್ರ ಹೆಂಗ ಹಾಕ ಸರ್? ಊಟ ಮಾಡ್ತಿರೋದು ಅವ್ರ ಅಮ್ಮನ ಹತ್ರ ಹಾಕ್ಸ್ಕೊಂಡು ಊಟ ಮಾಡಿದ್ದಾನೆ, ಅದೇನ್ ಸರ್ ನಿದ್ದೆ ಮಾತ್ರ ಹಾಕುತ್ತೆ? ಅವ್ರ ಮನೇಲಿ ಇವಾಗ ಹುಡುಕು ಎಲ್ಲ ನನ್ನ ತಾಳಿ ಚೈನ್ ಸಮಾಧ ಅವ್ರು ಅಡೆ ಇಟ್ಟಿದ್ದಾರೆ. ಅವರೇ ಅದೇನ್ ಸರ್ 200 ಗ್ರಾಮ್ ಚಿನ್ನ ಇರುತ್ತೆ ಅವ್ರ ಮನೇಲಿ, 8 ಲಕ್ಷ ದುಡ್ಡಿದೆ ಅಂತ. ನನಗೆ ರೂಮಲ್ಲಿ ₹1 ದುಡ್ಡು ಇಟ್ಟಿರ್ಲಿಲ್ಲ ಅವರು. ನನ್ ಯಾವುದೇ ನನಗೆ ಈಗ ನನ್ ಕಷ್ಟ ಅಂದಾಗ ನನ್ಗೆ ದುಡ್ಡು ಹಾಕಿದ್ರೆ ಸಚಿನ್ ಎಷ್ಟೋ ಸಲ ಈಗ 80 ಸಾವಿರ ದುಡ್ಡು ಬರ್ತಾ ಇತ್ತು, ಅವ್ರ ಹತ್ರ ಮೂರ್ ಅಕೌಂಟ್ ಇತ್ತು ಅಂತ ಹೇಳ್ತಾರೆ. ಕಷ್ಟ ಅಂದಾಗ ನಾನು ಸಚಿನ್ ಹತ್ರ ಸುಳ್ಳು ಹೇಳಿ ಅವ್ನ ದುಡ್ಡು ಪ್ರಕಾಶ್ ಅವ್ರ ಖರ್ಚಿಗೆ ನಾನು ಸಚಿನ್ ಹತ್ರ ದುಡ್ಡು ಹಾಕ್ಕೊಂಡು ಹಾಕ್ತಾ ಇರ್ತೀನಿ. ನನಗೆ ಬೇಕಾದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸಿ ಸಚಿನ್ ನನಗೆ ಎಷ್ಟು ದುಡ್ಡು ಹಾಕಿದ್ದೇನೆ ಏನು ಎತ್ತ ಅಂತ ತೋರಿಸಿ ಸರ್. ಅವ್ನು ತಿಂಗಳ 80 ಸಾವಿರ ದುಡ್ಡು ಬರೋದಲ್ಲ, ಅದು ಅವ್ನ ಖರ್ಚಿಗೆ ಸಾಕಾಗ್ತಾ ಇರಲಿಲ್ಲ. ನನ್ನ ಮೇಂಟೈನ್ಗೆ ಎಲ್ಲ ಕೊಡ್ತಿದ್ದೆ ಸಚಿನ್ ಸರ್. ಯಾವ ದುಡ್ಡು ತಂದಿಲ್ಲ ಏನದಿಲ್ಲ ಸರ್. ನನಗೆ ಬ್ಲಾಕ್ ಮೇನು ಏಮಂತೂ ನಾನು ಸಾಂತ್ವನ ಕೇಂದ್ರದಿಂದ ಕರ್ಕೊಂಡು ಸರ್, ಏಮಂತೂ ನಾನು ಸಾಯಿಸ್ತೀನಿ ಕತ್ತರಿಸಾಕ್ತೀನಿ ಅಂತ ಹೇಳಿದ್ದ ಪ್ರಕಾಶ್ ಅವರು. ಕತ್ತರಿಸಾಕ್ತೀನಿ ಅಂತ ಹೇಳಿದ್ರು. ಆಮೇಲೆ ಹಕ್ಕು ಖುಲಾಸೆ ಕರ್ಸ್ಕೊಂಡು ನಾನೇ ಏನಾದ್ರು ಮಾಡ್ಕೊಂಡು ಸತ್ತಾದ್ರೂ ಸಚಿನ್ ಮೇಲೆ ಬರ್ಬೇಕು ಅಂತ ಅವರು ಈ ತರ ಎಲ್ಲ ಮಾಡಿದ್ದಾರೆ ಸರ್. ನನಗೆ ಅವ್ರ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ, ನನಗೆ ಡೈವರ್ಸ್ ಬೇಕು, ನನಗೆ ಪಾಪು ನನ್ನ ಜೊತೆ ಕಳಿಸಿ ನಾನು ಚೆನ್ನಾಗಿ ನೋಡ್ಕೋತೀನಿ, ನನಗೆ ಜೀವನ ಮಾಡಕ್ ಕೊಟ್ಟಿದ್ದು ಇಷ್ಟ ಇಲ್ಲ ಸರ್. ನಾನು ಹೊರಗಡೆ ಬಂದು ಜೀವನ ಮಾಡ್ತೀನಿ ಅಂತ ಬಂದಿರೋದು. ನನ್ನ ಯಾರು ಬ್ಲಾಕ್ ಮೇಲ್ ಮಾಡಿ ಯಾರು ವಿಡಿಯೋ ಮಾಡ್ತೀನಿ, ನಿನ್ನ ಸಾಯಿಸ್ತೀನಿ ಪಾಪು ಸಾಯಿಸ್ತೀನಿ ಅಂತ ಯಾರು ಏನೂ ಹೇಳಿಲ್ಲ ಸರ್. ನಾನೇ ಇಷ್ಟಪಟ್ಟು ನಾನು ಜೀವನ ಮಾಡ್ಬೇಕಂತ ಬಂದಿರೋ. ನನಗೆ ಅವ್ರ ಜೊತೆ ಜೀವನ ಮಾಡಕ್ ಇಷ್ಟ ಇಲ್ಲ. ಅವ್ರು ನನಗೆ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾರೆ, ಕುಡಿದಿದ್ದಾರೆ, ಹೊಡಿತಾರೆ, ಯಾವ ತರ ಅವ್ರ ಜೊತೆ ಹೆಂಗ್ ಜೀವನ ಮಾಡೋದು ಸರ್? ನನಗೆ ಇಷ್ಟ ಇಲ್ಲ ಅವ್ರ ಜೊತೆ ಜೀವನ ಮಾಡಕ್ಕೆ. ನಾನೇ ಇಷ್ಟಪಟ್ಟು ಬಂದಿರೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಚೇತನ್, ಪ್ರಿಯಕರನ ಜೊತೆಗೆ ಕಾರ್ನಲ್ಲೇ ಮದುವೆ ಆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಜೊತೆಗೆ ಆಕೆ ಈಗ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ನನಗೆ ಗಂಡ ಬೇಡ ಮಗು ಬೇಕು ಅಂತೇಳಿ. ಏನಿದೆ ಡೀಟೇಲ್ಸ್? ಖಂಡಿತ ಪ್ರಭು, ಏನು 9 ವರ್ಷಗಳ ಹಿಂದೆ ತನ್ನ ಸೋದರ ಮಾವನನ್ನೇ ಮದುವೆ ಆಗಿದ್ದಂತಹ ಅರ್ಕಲ್ಗೂಡು ಮೂಲದ ಹರ್ಷಿತಾ ಆಸ್ಪತ್ರೆಗೆ ತೆರಳ್ತಾ ಇದ್ದೇನೆ ಅಂತ ಹೇಳಿ ಇದ್ದಕ್ಕಿದ್ದಂತೆ ಫೋನ್ ಸ್ವಿಚ್ ಆಫ್ ಮಾಡ್ಕೋತಾಳೆ. ಆಗ ಆ ಗಂಡ ಇನ್ನು ಮನೆಗೆ ಬರ್ಲಿಲ್ವಲ್ಲ ಅನ್ನೋ ಆ ಕಾರಣಕ್ಕೋಸ್ಕರ ಆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸ್ತಾರೆ. ಅವಳನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಯಾವಾಗ ಅವಳನ್ನ ಹುಡುಕ್ತಾವ್ರೆ ಅಂತ ಒಂದು ಆ ಮಾಹಿತಿ ಗೊತ್ತಾದಾಗ ಒಂದು ವಿಡಿಯೋನ ಆಕೆ ಕಳಿಸ್ತಾಳೆ. ಆ ವಿಡಿಯೋ ಅಂದ್ರೆ ಕಾರಿನಲ್ಲೇ ಪ್ರಿಯಕರನ ಜೊತೆ ಮದುವೆ ಆಗುವಂತಹ ವಿಡಿಯೋವನ್ನ ಕಳಿಸ್ತಾಳೆ. ಅದು ಆ ವಿಡಿಯೋ ಬಳಿಕ ಒಂದಷ್ಟು ಗಂಡ ಶಾಕಿಂಗ್ಗೆ ಒಳಗಾಗ್ತಾನೆ. ಆಗ ಅದಾದ ಬಳಿಕ ವಕೀಲರ ಜೊತೆ ಬಂದಂತಹ ಹರ್ಷಿತಾ ನನಗೆ ಗಂಡ ಬೇಡ ಅನ್ನೋ ಮಾತನ್ನ ಹೇಳ್ತಾಳೆ. ಆಗ ಪ್ರಿಯಕರನ್ ಜೊತೆ ಹೋಗ್ತೀನಿ ಅಂದಾಗ ಪ್ರಿಯಕರನ್ ಜೊತೆ ಕಳಿಸ್ಲಿಕ್ಕೆ ಒಪ್ಪದ ಪೊಲೀಸರು ಸಾಂತ್ವನ ಕೇಂದ್ರಕ್ಕೆ ಬಿಟ್ಟಿರ್ತಾರೆ. ಆದ್ರೆ ಸಾಂತ್ವನ ಕೇಂದ್ರದಲ್ಲಿದ್ದಂತಹ ಇದೇ ಏನು ಮ್ಯಾರೇಜ್ ಲೇಡಿ ಇದ್ದಾಳೆ, ಈಕೆ ಮತ್ತೊಂದು ಪ್ಲಾನ್ ನ ಮಾಡ್ತಾಳೆ. ನಾನು ಇಲ್ಲ ನಿನ್ನ ಜೊತೆನೆ ಬದುಕ್ತೇನೆ ಅಂತ ಗಂಡನ್ಗೆ ಫೋನ್ ಮಾಡಿ, ನಾನು ಬದುಕಿದ್ರೆ ನಿಮ್ ಜೊತೆನೆ ಬದುಕ್ತೇನೆ, ನನ್ಗೆ ಮಗನ್ ಮುಖ ನೋಡ್ಕೊಂಡಾದ್ರೂ ನಾನು ನಿಮ್ ಜೊತೆಗೆ ಇರ್ತೀನಿ ಅನ್ನೋ ಮಾತನ್ನ ಹೇಳಿ ಗಂಡನ ಜೊತೆಗೆ ಗಂಡನ ಮನೆಗೆ ಮತ್ತೆ ಸಾಂತ್ವನ ಕೇಂದ್ರದಿಂದ ಬಂದಂತಹ
ಹರ್ಷಿತಾ ಇದ್ದಕ್ಕಿದ್ದಂತೆ ಮಧ್ಯರಾತ್ರಿಯಲ್ಲಿ ಮತ್ತೆ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿರ್ತಾಳೆ. ಈ ನಡುವೆ ಮನನೊಂದಂತ ಗಂಡ ಏನಿದ್ದಾನೆ ಒಂದಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾನೆ, ಒಂದಷ್ಟು ಮತ್ತೆ ಅವನು ದೂರ್ನ ದಾಖಲಿಸ್ತಾನೆ. ಆದ್ರೆ ಇದಾದ ಬಳಿಕ ಏನು ಹರ್ಷಿತಾ ಏನಿದ್ದಾಳೆ ಈಗ ಒಂದಷ್ಟು ಹೊರಗಡೆ ಹೋಗಿ ಈಗ ವಿಡಿಯೋನ ಹರಿಬಿಟ್ಟಿರ್ತಕ್ಕಂಥದ್ದು. ಅಂದ್ರೆ ನನಗೆ ಆ ಗಂಡ ಬೇಡ, ನಾನು ಸ್ವತಃ ನಾನೇ ಬಂದಿದ್ದೇನೆ, ನನಗೆ ಆತನ ಜೊತೆ ಬಾಳ್ಲಿಕ್ಕೆ ಇಷ್ಟ ಇಲ್ಲ, ಹಾಗಾಗಿ ನನ್ಗೆ ಗಂಡ ಬೇಡ, ಆದ್ರೆ ನನ್ನ ಮಗು ಬೇಕು, ಹಾಗಾಗಿ ನನಗೆ ಮಗುವನ್ನ ಕೊಡಿ, ಜೊತೆಗೆ ಗಂಡನ ಜೊತೆ ನನಗೆ ಡೈವರ್ಸ್ ಬೇಕು, ಹಾಗಾಗಿ ನಾನು ನನ್ನ ಇಷ್ಟಪಟ್ಟಿದ್ದಂತ ಪ್ರಿಯಕರನೊಟ್ಟಿಗೆ ನನ್ನನ್ನ ಬಾಳ್ಲಿಕ್ಕೆ ಬಿಡಿ ಅನ್ನೋ ಒಂದು ವಿಡಿಯೋನ ಹರಿಬಿಟ್ಟಿರ್ತಕ್ಕಂಥದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಚೇತನ್, ಇವೆಲ್ಲ ಡೀಟೇಲ್ಸ್ಗಾಗಿ.